ಇಸ್ಲಾಂ ಧರ್ಮದಲ್ಲಿ ಅನ್ಯ ಧರ್ಮದ ಇರೋರಿಗೆ ಅವಕಾಶ ಇಲ್ಲ. 100 ಜನ ಹಿಂದೂಗಳಲ್ಲಿ ಒಬ್ಬ ಮುಸ್ಲಿಂ ಬದುಕ್ಬೋದು, ಆದರೆ 100 ಜನ ಇರ್ತಕ್ಕಂಥ ಹಿಂದೂಗಳಲ್ಲಿ ಒಬ್ಬ ಮುಸ್ಲಿಂ ಬದುಕ್ಬೋದು ಅಂತ ಹೇಳಿದ್ನಲ್ಲ, ಅದೇ 100 ಜನ ಮುಸ್ಲಿಮಲ್ಲಿ ಒಬ್ಬ ಹಿಂದೂ ಬದುಕೋದು ತುಂಬ ಕಷ್ಟ ಆಗುತ್ತೆ. ಇದು ಅನೇಕ ಬಾರಿ ಭಾರತದಲ್ಲಾಗಿದೆ, ಎಲ್ಲ ಕಡೆ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಕಡಿವಾಣ ಹಾಕಲಿಲ್ಲ ಅಂದರೆ, ಒಂದು ಫಂಡಮೆಂಟಲ್ ಇಸ್ಲಾಮಿಕ್ ರಿಲಿಜನ್ ಹೇಟ್ರೆಡನ್ನು ನಾವು ಕಡಿವಾಣ ಹಾಕಲಿಲ್ಲ ಅಂದರೆ ಭಾರತದ ಡೆಮೋಗ್ರಫಿಕ್ ಚೇಂಜ್ ಆಗುತ್ತೆ, ಪಾಪ್ಯುಲೇಷನ್ ಏರುಪೇರಾಗುತ್ತೆ. PFI ಏನೊಂದು ಕನಸು ಕಂಡಿದೆ 2050ರಲ್ಲಿ ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅನ್ನೋದನ್ನು ನಾವು ಕಾನೂನಾಗಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಾಗಲಿ ಅಥವಾ ಸೆಕ್ಯೂರಿಟಿ ಟು ಹಿಂದೂಸ್ ಮಾಡೋದಾಗಲಿಲ್ಲ ಅಂದರೆ ಡೆಮೋಗ್ರಫಿಕ್ ಚೇಂಜ್ 2025 ಭಾರತ ಇಸ್ಲಾಂ ರಾಷ್ಟ್ರ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.